ಹೆಗಲ ಮೇಲೆ ತನ್ನ ಪತ್ನಿ ಶವವನ್ನು ಸಾಗಿಸಿದ್ದ ಒಡಿಸ್ಸಾ ಮಾದರಿಯ ಪ್ರಕರಣವೊಂದು ನಮ್ಮ ರಾಜ್ಯದಲ್ಲಿಯೂ ನಡೆದಿದೆ. ಅದು ಇಬ್ಬಿಬ್ಬರು ಪ್ರಭಾವಿ ಸಚಿವರ ತವರು ಜಿಲ್ಲೆ ತುಮಕೂರಿನಲ್ಲಿ ಇಂತಹದೊಂದು ಘಟನೆ ಬೆಳಕಿಗೆ ಬಂದಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಂಬ್ಯುಲೆನ್ಸ್ ಇಲ್ಲದ ಕಾರಣ ಬಡ ಕೂಲಿ ಕಾರ್ಮಿಕನೊಬ್ಬ ತನ್ನ ಮಗಳ ಮೃತದೇಹವನ್ನ ಟಿವಿಎಸ್ನಲ್ಲೇ ಸಾಗಿಸಿದ್ದಾನೆ. ತಿಮ್ಮಪ್ಪ ಎಂಬ ವ್ಯಕ್ತಿ ತಮ್ಮ ಮಗಳು 20 ವರ್ಷದ ರತ್ನಮ್ಮ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ದ ಕಾರಣ ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಕರೆತಂದಿದ್ದಾರೆ. ಆದರೆ ಆಸ್ಪತ್ರೆಯಲ್ಲಿ ವೈದ್ಯರು ಕೂಡ ಇಲ್ಲದ ಕಾರಣ ಆಕೆ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದಾಳೆ. ತನ್ನ ಗ್ರಾಮ ವೀರಾಪುರಕ್ಕೆ ಮಗಳ ಮೃತದೇಹವನ್ನು ಸಾಗಿಸಲು ಆಂಬ್ಯುಲೆನ್ಸೇ ಇಲ್ಲದ ಕಾರಣ ಪರಿಚಯಸ್ಥರೊಬ್ಬರ ಸಹಾಯ ಪಡೆದು ಟಿವಿಎಸ್ ಬೈಕ್ನಲ್ಲಿಯೇ ಶವವನ್ನು ಸಾಗಿಸಿರುವಂಥದ್ದು ಒಡಿಸ್ಸಾ ಮಾದರಿಯ ಘಟನೆ ನಮ್ಮ ರಾಜ್ಯದ ತುಮಕೂರಿನಲ್ಲೂ ನಡೆದಿರುವಂಥದ್ದು ನಿಜಕ್ಕೂ ಶೇಮ್. ಬಡ ಜನರ ಜೀವಕ್ಕೆ ಹಾಗಿದ್ರೆ ಬೆಲೆ ಇಲ್ವಾ? ಜೀವ ಹೋದ ಮೇಲೆ ಕೂಡ ಕೊಡಬೇಕಾದಂತಹ ಗೌರವವನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದ್ರೆ ನಿಜಕ್ಕೂ ಗೃಹ ಸಚಿವರೇ, ಏನಿದು ನಿಮ್ಮ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಸ್ಥಿತಿ ಅನ್ನೋದನ್ನ ಪ್ರಶ್ನಿಸಬೇಕಾಗತ್ತೆ. ಅದು ಕೂಡ ಪ್ರಭಾವಿ ಸಚಿವರ ತವರು ಜಿಲ್ಲೆಯಲ್ಲಿ ತುಮಕೂರಿನಲ್ಲೇ ಇಂತಹದೊಂದು ಘಟನೆ ನಡೆದಿರುವಂಥದ್ದು. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಯುವತಿ ಸಾವನ್ನಪ್ತಾಳೆ. ಜೊತೆಗೆ ಆಕೆಯ ಶವವನ್ನ ತಂದೆ ತೆಗೆದುಕೊಂಡು ಹೋಗಬೇಕಂದ್ರೆ ಆಂಬ್ಯುಲೆನ್ಸ್ ವ್ಯವಸ್ಥೆಯೂ ಇಲ್ಲ. ಟಿವಿಎಸ್ ಬೈಕ್ನಲ್ಲಿ ತನ್ನ ಊರಿಗೆ ಆಂಬ್ಯುಲೆನ್ಸ್ ಇಲ್ಲದ ಕಾರಣ ಮಗಳ ಶವವನ್ನು ತೆಗೆದುಕೊಂಡು ಹೋಗಬೇಕಾದಂತಹ ದುಸ್ಥಿತಿ ಅಂತಂದರೆ ಲೆಕ್ಕ ಹಾಕಿ ಅದೆಂತಹ ರೀತಿಯ ಚಿತ್ರಣ ಈ ತುಮಕೂರಿನಲ್ಲಿ ಕಂಡು ಬರ್ತಾ ಇದೆ ಅಂತ ಅನ್ನೋದನ್ನು. ಒಂದು ಕಡೆ ವೈದ್ಯರು ಇಲ್ಲ ಚಿಕಿತ್ಸೆ ನೀಡೋದಕ್ಕೆ, ಇನ್ನೊಂದು ಕಡೆ ಶವವನ್ನು ಸಾಗಿಸಲಿಕ್ಕೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇಲ್ಲ ಅಂತಂದರೆ ಇದಕ್ಕಿಂತ ದೊಡ್ಡ ಶೇಮ್ ಇನ್ನೊಂದಿಲ್ಲ. ಆಂಬ್ಯುಲೆನ್ಸ್ ಇಲ್ಲದೆ ಬೈಕ್ನಲ್ಲೇ ಶವವನ್ನು ಕೊಂಡೊಯ್ತಾ ಇರುವಂತಹ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಸಾವನ್ನಪ್ಪಿದಂತಹ ಮಗಳನ್ನು, ಆಕೆಯ ಹೆಣವನ್ನು ಸಾಗಿಸಲಿಕ್ಕೆ ವ್ಯವಸ್ಥೆ ಇಲ್ಲದೆ ಬೈಕ್ನಲ್ಲೇ ಸಾಗಿಸ್ತಾ ಇದ್ದಾನೆ ಹೆತ್ತ ತಂದೆ. ಆ ಕರುಳು ಹೇಗೆ ಅನಿಸಿರಬೇಡ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡೋದಿಲ್ಲ ಅಂತಂದರೆ ಬಡ ಜೀವಕ್ಕೆ ಬೆಲೆಯೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಕಾಡುತ್ತೆ. ಗೃಹ ಸಚಿವರೇ, ಇದು ನಿಮ್ಮ ಜಿಲ್ಲೆಯ ಕಥೆ, ನೆನಪಿರಲಿ. ಇಂತಹ ಘಟನೆಗಳು ನಡೀತಾ ಇದೆ ಅಂತಂದ್ರೆ ನಿಜಕ್ಕೂ ಇದಕ್ಕಿಂತ ದೊಡ್ಡ ಶೇಮ್ ಇನ್ನೊಂದಿಲ್ಲ. ಮನುಕುಲವೇ ತಲೆ ತಗ್ಗಿಸುವಂಥದ್ದು. ನಿಜಕ್ಕೂ ಒಂದು ಗೌರವಯುತವಾಗಿ ಸಾವನ್ನಪ್ಪಿದಂತಹ ಜೀವವನ್ನು ಕಳಿಸಿಕೊಡುವಂತಹ ಮೂಲಭೂತ ವ್ಯವಸ್ಥೆ ಕೂಡ ಇಲ್ಲ ಅಂತಂದ್ರೆ ಇದಕ್ಕಿಂತ ಹೇಯಕರವಾದಂತಹ ಇನ್ನೊಂದು ಘಟನೆ ಇರಲಿಕ್ಕಿಲ್ಲ. ಹೆಗಲ ಮೇಲೆ ತನ್ನ ಪತ್ನಿಯ ಶವವನ್ನೇ ಸಾಗಿಸಿದಂತಹ ಒಡಿಸ್ಸಾ ಪ್ರಕರಣ ತಮಗೆ ನೆನಪಿರ್ಬೋದು. ಆದರೆ ಒಡಿಸ್ಸಾಯಲ್ಲಿ ನಮ್ಮ ರಾಜ್ಯದಲ್ಲೇ, ಬೆಂಗಳೂರಿನ ಪಕ್ಕದಲ್ಲೇ ಇರುವಂತಹ ತುಮಕೂರಿನಲ್ಲಿ ಇಂತಹ ಘಟನೆ ನಡೆಯುತ್ತೆ ಅಂತಂದ್ರೆ ಇದಕ್ಕಿಂತ ಬಹುದೊಡ್ಡ ಅವಮಾನ ಇನ್ನೊಂದಿಲ್ಲ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಫೋಟೋಸ್ಗಳು ಇರುವಂಥದ್ದನ್ನ. ಮಗಳ ಶವವನ್ನು ಟಿವಿಎಸ್ನಲ್ಲೇ ಸಾಗಿಸ್ತಾರೆ. ಅಲ್ಲಿ ಆಂಬ್ಯುಲೆನ್ಸ್ ಇಲ್ಲದ ಕಾರಣ ಸ್ನೇಹಿತರೊಬ್ಬರ ಬೈಕ್ನಲ್ಲೇ ಸಾಗಿಸುವಂಥದ್ದು. ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಮಂಜುಳಾ ಅವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುಳಾ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಮಂಜುಳಾ ಅವರೇ, ನಿಜಕ್ಕೂ ಬಹಳ ಬೇಸರದ ಸಂಗತಿ. ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಂಬ್ಯುಲೆನ್ಸ್ ಕೂಡ ಇಲ್ಲ ಅಂತಂದ್ರೆ ಏನ್ ಕತೆ ಅಂತ. ನಾನು 3 ಮೀಟಿಂಗ್ ಇದ್ದ ಕೇಳ್ತಾನೆ ಇದ್ದೀನಿ. ಆಂಬ್ಯುಲೆನ್ಸ್ ಅವಶ್ಯಕ ನಮ್ದು ದೊಡ್ಡ ಹೋಬಳಿ ಅಂತ. DHO ಅವರು ಪ್ರತಿ 25 ಕಿಲೋಮೀಟರ್ಗೆ ಒಂದು ಆಂಬ್ಯುಲೆನ್ಸ್ ಅಂತ ಹೇಳ್ತಾ ಇದ್ದಾರೆ. ನಾನ್ ಕೇಳ್ತಾ ಇದ್ರೆ ಅದೇ ಆನ್ಸರ್ ಹೇಳ್ತಾ ಇದ್ದಾರೆ. ನಮ್ದು ಬ್ಯಾಲ್ಯಕ್ಕೆ ಇರುತ್ತೆ ಆಂಬ್ಯುಲೆನ್ಸ್, ಬ್ಯಾಲ್ಯ ಕಡೆಯಿಂದ ಕರ್ಸ್ಕೋಬೇಕು ಅಂತ ಇದ್ದಾರೆ. ಅಲ್ಲ, ತಾವು ಜನಪ್ರತಿನಿಧಿಯಾಗಿ ತಾವೇ ಹತಾಶರಾಗ್ಬಿಟ್ರೆ ಹೇಗೆ? ಜನಸಾಮಾನ್ಯರು ಏನ್ ಮಾಡ್ಬೇಕು ಅಂತ. ಪಾಪ ಹೆತ್ತ ಮಗಳು ಸಾವನ್ನಪ್ಪಿದ್ದಾಳೆ, ಆಕೆ ಶವ ಸಾಗಿಸ್ಲಿಕ್ಕೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ ಅಂತಂದ್ರೆ ಆ ಬಡ ಜೀವಕ್ಕೆ ಹೇಗೆ ಅನ್ಸಿರ್ಬೇಡ ಅಂತ. ಮೇಡಮ್, ಆತರ ಅಲ್ಲ, ಅವರು ಗವರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಬರ್ಲಿಲ್ಲ, ಯಾವ್ದೋ ಪ್ರೈವೇಟ್ ಹಾಸ್ಪಿಟ್ಲ್ ಹತ್ರ ನಂಗೂ ಬಂತು ಎಲ್ಲ ಮೆಸೇಜ್ ಎಲ್ಲ. ಪ್ರೈವೇಟ್ ಹಾಸ್ಪಿಟ್ಲ್ ಹತ್ರನೇ ಹೋಗಿದ್ದಾರೆ ತೋರ್ಸ್ಕೊಳ್ಳಕ್ಕೆ, ಬಟ್ ಗವರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಇಲ್ಲ. ಅವರು ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಅಲ್ಲಿ ಹಾಸ್ಪಿಟಲ್ ನಲ್ಲಿ ವೈದ್ಯರಿಲ್ಲ, ಅಲ್ಲಿ ಚಿಕಿತ್ಸೆ ಆಗಿಲ್ಲ. ಇಲ್ಲ ವೈದ್ಯರು ಬರ್ತಾ ಇದ್ದಾರೆ. ಒಬ್ರು ಆಯುಷ್ ಡಾಕ್ಟ್ರು ಮತ್ತೆ ಇನ್ನೊಬ್ಬ ಡಾಕ್ಟರ್ MBBS ಬರ್ತಾ ಇದ್ದಾರೆ. ನಿನ್ನೆ ಸ್ಟಾಫ್ ನರ್ಸ್ ಇದಾರೆ ಕೂಡ ಅಲ್ಲಿ ಹಾಸ್ಪಿಟ್ಲ್ ಅಲ್ಲಿ, ನಾನೆಲ್ಲ ವಿಚಾರಿಸಿದ್ದೀನಿ. ಇಲ್ಲ, ವೈದ್ಯರು ಮಾತ್ರ ಬರ್ತಾ ಇದಾರೆ. ನಾನ್ ಯಾವಾಗ್ಲೂ ಹಾಸ್ಪಿಟಲ್ ಬಗ್ಗೆ ಯಾವಾಗ್ಲೂ ಕೇಳ್ತಾನೆ ಇರ್ತೀನಿ. DHO ಅವ್ರನ್ನೇ ಕೇಳಿ, ಬೇಕಾದ್ರೆ ನಮ್ಮ ಇದ್ರಲ್ಲಿ
ಜಡ್ಪಿ ತಗೊಳ್ರಿ ಮೀಟಿಂಗ್ ಅಜೆಂಡಾ ಹ್ಮ್ ಅದ್ರಲ್ಲಿ ನೋಡಿ ಬೇಕಾದ್ರೆ ಹ್ಮ್ ನಾನ್ 3 ಸರಿ ಮೀಟಿಂಗು ಅಲ್ಲ ಕೇಳಿದ್ದೀನಿ. ಈ ಘಟನೆ ಅಂತೂ ಸತ್ಯನಾ? ಅವರಿಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದೆ ಬೈಕ್ ನಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ ಇರೋದು? ಇಲ್ಲ ಇಲ್ಲ ಅದು ರಾಂಗೆಯ. ಹ್ಮ್ ಅವರು ಬೇರೆ ನಮ್ಮ ಅಲ್ಲಿರೋ ಲೀಡರ್ಸ್ ಎಲ್ಲ ಗಾಡಿ ಮಾಡಿ ಕಳಿಸ್ತೀವಿ ನಿಲ್ಲಿ ಅಂದ್ರೆ ಅವ್ರೇನೋ ಪಾಪ ಸತ್ತೋದ್ರಲ್ಲ. ಇನ್ನು ಪೇಷಂಟ್ ಹಾಸ್ಪಿಟ್ಲ್ ಹತ್ರ ಹೋದ ತಕ್ಷಣ ಅಲ್ಲೇ ಸತ್ತಿತ್ತಂತೆ ಆಕ್ಚುಲಿ ಅದು. ಹ್ಮ್ ತಗೊಂಡೋಗಿದ್ದಾರೆ ಅಲ್ಲಿ ಹಾಸ್ಪಿಟ್ಲ್ ಅಲ್ಲಿ ಅವರು ಟ್ರೀಟ್ ಏನು ಕೊಟ್ಟಿಲ್ಲ. ಅವರು ಸಹ ಹ್ಮ್ ಪ್ರೈವೇಟ್ ಹಾಸ್ಪಿಟ್ಲ್ ಆದ್ರೂ ಟ್ರೀಟ್ ಕೊಟ್ಟಿಲ್ಲ ಅಲ್ಲೂನು. ಹ್ಮ್ ಹ್ಮ್ ಅದು ಅಲ್ಲೇ ಸತ್ತೋಗಿತ್ತಂತೆ ಆ ಮಗು. ಹ್ಮ್ ಮತ್ತೆ ಅವರು ಅದೇ ಅಟ್ಕೊಂಡು ಅದೇ ಕರ್ಕೊಂಡು ಹೋಗ್ಬಿಟ್ರಂತೆ. ಅಲ್ಲಿರೋ ನಮ್ ಲೀಡರ್ಸ್ ಎಲ್ಲ ಪಾಪ ಮಾಡ್ಕೊಡ್ತೀವಿ ಗಾಡಿ ನಿಲ್ರಿ ಅಂದ್ರೆ ಹ್ಮ್ ಅವ್ರು ಇಲ್ಲ ಹೋಗ್ಬಿಡ್ತೀವಿ ಬಿಡಿ ಗಾಡಿಲೇನೆ ಅಂತ ಹೊರಟೋದ್ರಂತೆ. ಅಲ್ಲ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ ಅಂತಂದ್ರೆ ನಿಜಕ್ಕೂ ಬೇಕಾದಂತಹ ಅಗತ್ಯ ಸಮಯದಲ್ಲಿ ಬಹಳ ಕಷ್ಟಕರ ಆಗುತ್ತೆ. ಬಡ ಜೀವಕ್ಕೆ ಬೆಲೆ ಇಲ್ವಾ ಅಂತ ಅನ್ಸುತ್ತೆ. ಯಾಕಿಷ್ಟು ನಿರ್ಲಕ್ಷ್ಯ ಅಂತ ಕೇಳ್ಬೇಕಿತ್ತು ಮೇಡಮ್ ತಾವು. ಈ ವರ್ಷದಿಂದ ನಾನು ಮೊನ್ನೆ ಮೀಟಿಂಗ್ ಅಲ್ಲೂ ಸಹ ನಮ್ DHOನ ಕೇಳಿದ್ದೀನಿ. ಇದೇ ಹೇಳ್ತಾ ಇದಾರೆ ಅವರು. ಪ್ರತಿ 25 ಕಿಲೋಮೀಟರ್ ಒಂದು ಬರುತ್ತೆ ಈ ಸರಿ ನನ್ನ ಈ ತರ. ಅದೇ ಹಿಂದಿನ ಸರಿ ಏನ್ ಗೊತ್ತಾ, 3 ಸಿಲಿಂಡರ್ ಅಪಘಾತ ಗೊತ್ತಲ್ಲ ನಮ್ ಕೊಡಗೇನಹಳ್ಳಿ ಹೋಬಳಿ ಇಲ್ಲ ನಾಗೇನಹಳ್ಳಿ ಅಂತ. 3 ಜನ ಸತ್ತೋದ್ರು. ಆಗ್ಲೂ ಗಲಾಟೆ ಮಾಡಿದೀನಿ ನಮ್ಮ DHO ಅವ್ರನ್ನ. ಈಗ ಹತ್ತಿರದ ಆಂಬ್ಯುಲೆನ್ಸ್ ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಂದ ಬರ್ಬೇಕು? ಅದೇ ಬ್ಯಾಲ್ಯ ಆಂಬುಲೆನ್ಸ್ ನಿಮ್ಗೆ ಆಗುತ್ತೆ ಅಂತ ಹೇಳ್ತಾ ಇರೋದು ನಾನು. ಆ ಬ್ಯಾಲ್ಯದಲ್ಲೂ ಇರ್ಲಿ, ನಮಗ್ ದೊಡ್ಡ ಹೋಬಳಿ ನಮಗ್ ಕೊಡಿ ಒಂದು ಅಂತ ನಾವ್ ಕೇಳ್ತೇವೆ. ನಮ್ ಬಾರ್ಡರ್ ಏರಿಯಾ. ಲಾಸ್ಟ್ ಟೈಮು ಆತರ ಆಗಿದ್ದು ಅದ್ಯಾವ್ದು ನಾಗೇನಹಳ್ಳಿ ಸಿಲಿಂಡರ್ ಆಕ್ಸಿಡೆಂಟ್ ಆಗಿದ್ದಾಗ ಮಂಚೇನಹಳ್ಳಿಯಿಂದ ಬಂದಿದೆ ಆಂಬುಲೆನ್ಸ್. ನಮ್ ಮಧುಗಿರಿಲೂ ಸಹ ಸಿಗ್ಲಿಲ್ಲ, ಮಂಚೇನಹಳ್ಳಿಯಿಂದ ಬಂದಿದೆ. ಅದಕ್ಕೋಸ್ಕರ ನಮ್ ಕೊಡಗೇನಹಳ್ಳಿ ಕೊಡಿ ಅಂತ ಕೇಳಿದ್ದೀನಿ ಮೊನ್ನೆ. ಬೇಕಾದ್ರೆ ಕೇಳಿ, ಅಜೆಂಡಾದಲ್ಲಿ ಇದೆ ನೋಡಿ ಬೇಕಾದ್ರೆ. ಎಲ್ಲ ಮಾತಾಡಿದ್ದೀನಿ ಆಂಬುಲೆನ್ಸ್ ಬಗ್ಗೆ. ಅಲ್ಲ, ಗೃಹ ಸಚಿವರ ತವರು ಜಿಲ್ಲೆ, ಇಲ್ಲೇ ಹೀಗಾದ್ರೆ ಹೇಗೆ ಅಂತ. ಇಲ್ಲ ಗಲಾಟೆ ಮಾಡ್ತಾನೆ ಇದೀನಿ ಆಂಬುಲೆನ್ಸ್ಗೆ. ಅವರು ಹೇಳ್ತಾನೆ ಇದಾರೆ ನೋಡೋಣ ಅಂತ. DHOನ ಈ ಸರಿನೂ ಕೇಳ್ತೀನಿ. ಅಲ್ಲ, ಈಗಲಾದ್ರೂ ಎಚ್ಚೆತ್ಕೊಳ್ತಾರ ಅಂತ? ಇಂತಹ ಪ್ರಕರಣವನ್ನ ನೋಡ್ತಾ ಇದ್ದಾಗ ನಮಗೆ ತಲೆ ತಗ್ಗಿಸುವಂತ ಆಗತ್ತೆ. ಅಯ್ಯೋ, ಮೊನ್ನೆ 3 ಪೇಷಂಟ್ಗಳು ಆಗ್ಲೂ ಗಲಾಟೆ ಮಾಡ್ ಬಂದೆ ನಾನು. ನಮ್ ಇದ್ರಲ್ಲೇ ಗಲಾಟೆ ಮಾಡ್ ಬಂದೆ ಜಡ್ಪಿ ಆಫೀಸಲ್ಲೇನೆ. ಮೀಟಿಂಗ್ಗೆ ನಾವಿನ್ನಿರೋದೇ ಜನಗಳ ಒಂದು ಯೋಗಕ್ಷೇಮ ನೋಡ್ಕೊಳ್ಳಕ್ಕೆ, ಯೋಗಕ್ಷೇಮಗಳನ್ನ ಅಲ್ಲಿ ತಗೊಂಡೋಗಿ ಇದ್ ಮಾಡಕ್ಕೆ ಅಲ್ವಾ ನಾವಿರೋದು. ಕೇಳ್ದೆ ನಾನ ಅಜೆಂಡಾ ನೋಡಿ ಬೇಕಾದ್ರೆ. ಅಜೆಂಡಾದಲ್ಲೆಲ್ಲ ಗಲಾಟೆ ಮಾಡಿರೋದೇ ನಮ್ಮ ಆಸ್ಪತ್ರೆ ಬಗ್ಗೆ, ಆಂಬುಲೆನ್ಸ್ ಬಗ್ಗೆ, ಈ ದರ್ಜೆ ನೌಕರರ ಬಗ್ಗೆನೆ ನಾನು ಗಲಾಟೆ ಮಾಡಿದ್ದೀನಿ. ಆಸ್ಪತ್ರೆಯಲ್ಲಿ ವೈದ್ಯರು ದಿನ ಬರ್ತಾ ಇದ್ದಾರೆ, ಅದು ಪ್ರಾಬ್ಲಮ್ ಇಲ್ಲ. ಇಡೀ ದಿನ ಕೂಡ ಯಾವ ಸಮಯಕ್ಕೆ ಹೋದ್ರು ವೈದ್ಯರ ಅವೈಲಬಿಲಿಟಿ ಅಲ್ಲಿ ಇರುತ್ತಾ? ಇರುತ್ತೆ. ಇಲ್ಲ, ಬೆಳಗ್ಗೆ 10ರಿಂದ 5 ಗಂಟೆ ತನಕ ಇರ್ತಾರೆ. ಅವ್ರು ಮಾತ್ರ ವೈದ್ಯರು ಇರ್ತಾರೆ. ಆಯುಷ್ ಡಾಕ್ಟರ್ ಇರ್ತಾರೆ, ಒಬ್ರು MBBS ಇರ್ತಾರೆ, ಇನ್ನು ಸ್ಟಾಫ್ ನರ್ಸ್ ಇರ್ತಾರೆ. ಅವ್ ಪರವಾಗಿಲ್ಲ, ಅವೆಲ್ಲ ಸರಿಯಾಗಿದೆ. ಬಟ್ ಅವರು ಹೋಗಿಲ್ಲ ಅಲ್ಲಿಗೆ, ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಹೋಗಿಲ್ಲ. ಈ ತರ ಆಗಿದೆ ಪೇಷಂಟ್. ಎಸ್, ಥ್ಯಾಂಕ್ ಯು ಮಂಜುಳಾ ಅವರೇ. ತಮ್ಮ ಪ್ರಯತ್ನ ಸಫಲ ಆಗ್ಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಇನ್ನು ಸಹೋದರ ರಾಜಣ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಣ್ಣ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ರಾಜಣ್ಣ ಅವರೇ, ಏನ್ ನಡೀತು ಅಂತಂದ್ರೆ ಅಲ್ಲಿ ಯಾರು ಡಾಕ್ಟರ್ಸ್ ಇರ್ಲಿಲ್ವಾ ತಾವು ಹಾಸ್ಪಿಟಲ್ಗೆ ಹೋದಾಗ? ಏನಾಯ್ತು ಮೇಡಮ್ ಅವರೇ? ನಾವು ರಾತ್ರಿ 10 ಗಂಟೆಗೆ ಗವರ್ಮೆಂಟ್ ಆಸ್ಪತ್ರೆಗೆ ಹೋದ್ವಿ ಮೇಡಮ್ ಅವರೇ. ಓಕೆ. ಅಲ್ಲಿ ಯಾರು ಇರ್ಲಿಲ್ಲ ಮೇಡಮ್ ಅವರೇ. ಅಲ್ಲಿ ಯಾರು ಇಲ್ದಿದ್ ನೋಡಿ ನಾವು ಪ್ರೈವೇಟ್ ಆಸ್ಪತ್ರೆಗೆ ಹೋದ್ವಿ ಮೇಡಮ್ ಅವರೇ. ಅಲ್ಲಿ ಗೋಪಾಲ್ ರಾವ್ ಅಂತ ಹೇಳಿ ಪ್ರೈವೇಟ್ ಆಸ್ಪತ್ರೆ ಇತ್ತು. ಓಕೆ. ಅಲ್ಲಿ ಹೋಗಿ ತೋರ್ಸಿದ್ವಿ ಮೇಡಮ್ ಅವರೇ. ಅವರು ಇಂಜೆಕ್ಷನ್ ಕೊಟ್ಟು ಮಾತ್ರೆ ಕೊಟ್ಟು ಮೇಡಮ್ ಅವರೇ. ರಾತ್ರಿ 10:30 11 ಗಂಟೆ ಆಯ್ತು ಮೇಡಮ್ ಅವರೇ ಅಲ್ಲಿ ಹೋಗೋಷ್ಟೊತ್ತಿಗೆ. ಅವರು ಮತ್ತೆ ಬೆಳಿಗ್ಗೆ ಬನ್ನಿ ಅಂತ ಹೇಳಿದ್ರು ಮೇಡಮ್ ಅವರೇ. ಮತ್ತೆ ನಾವು ಬೆಳಿಗ್ಗೆ ಹೋದಾಗ ಅಲ್ಲಿ ಇಲ್ಲ ಆಗಲ್ಲ, ಹಾಕೊಂಡ್ ಹೋರಿ ಅಂತ ಹೇಳಿದ್ರು ಮೇಡಮ್ ಅವರೇ. ಅದು ಉಸಿರಾಟ ಜಾಸ್ತಿ ಇದಾಗ್ಬಿಟ್ಟು ಕಪ್ಪ ಕಟ್ಬಿಟ್ಟಿತ್ತು ಮೇಡಮ್ ಅವರೇ. ಅದು ಮುದ್ದಿನಹಳ್ಳಿ ಡಾಕ್ಟರ್ ಹತ್ರ ಹೋಗಿ ಅವ್ರು ತೆಗಿತಾರ ಅಂತ ಹೇಳಿ ಹೋದ್ವಿ ಮೇಡಮ್ ಅವರೇ. ಅಲ್ಲಿ ಹೋದ್ವಿ, ಅವರು ಡಾಕ್ಟ್ರು ಮನೆ ಹತ್ರ ಇದ್ರು. ಮನೆ ಹತ್ರ ಹೋಗಿ ನಾವು ಕೇಳಿದ್ವಿ ಮೇಡಮ್ ಅವರೇ, ಸರ ಈ ತರ ಆಗಿದೆ ಬನ್ನಿ ಅಂತಂದ್ರೆ ಅವರು ಸ್ವಲ್ಪ ಲೇಟ್ ಆಯ್ತು ಮೇಡಮ್ ಅವರೇ ಬರೋಷ್ಟೊತ್ತಿಗೆ. ಲೇಟ್ ಆಗೋಯ್ತು. ನಾವು ಇನ್ನ ಅರ್ಧ ಅನ್ನೋಷ್ಟೊತ್ತಿಗೆ ಉಸಿರಾಟ ನಿಂತು ಹೋಗ್ಬಿಡ್ತು ಮೇಡಮ್ ಅವರೇ. ಅಂದ್ರೆ ಬೆಳಿಗ್ಗೆ ಹೊತ್ತಿಗೂ ತಾವು ಅಂದ್ರೆ ಇದಕ್ಕೆ ಹೋದ್ರ ನೀವು ಆಸ್ಪತ್ರೆಗೆ, ಸರ್ಕಾರಿ ಆಸ್ಪತ್ರೆಗೆ?
ಗೌರ್ಮೆಂಟ್ ಆಸ್ಪತ್ರೆಗೆ ಹೋಯ್ತೀವಿ ಮೇಡಮ್ ಅವ್ರೆ, ಅಲ್ಲೂ ಅವಳು ಇನ್ನು ಯಾರು ಇರ್ಲಿಲ್ಲ ಮೇಡಮ್ ಅವ್ರೆ. ಯಾರು ಇರ್ಲಿಲ್ಲ. ಇಲ್ಲ ಮೇಡಮ್ ಅವ್ರೆ, ಬೆಳಿಗ್ಗೆ ಕೂಡ ಇರ್ಲಿಲ್ಲ. ಬೆಳಿಗ್ಗೆ ಕೂಡ ಇರ್ಲಿಲ್ಲ ಮೇಡಮ್ ಅವ್ರೆ. ಆಮೇಲೆ ಅಲ್ಲಿ ಏನಾದ್ರು ವ್ಯವಸ್ಥೆಗೆ ಹೇಳಿದ್ರ, ವ್ಯವಸ್ಥೆ ಕಲ್ಪಿಸ್ತೀವಿ ಅಂತ ಏನಾದ್ರು ಅಂದ್ರ? ಆಂಬ್ಯುಲೆನ್ಸ್ ಕೂಡ ಇರ್ಲಿಲ್ಲ ತಮ್ಗೆ? ಇಲ್ಲ ಮೇಡಮ್ ಅವ್ರೆ, ಆಂಬುಲೆನ್ಸ್ ಇಲ್ಲ ಮೇಡಮ್ ಅವ್ರೆ. ಅಲ್ಲಿ ನಮ್ ಕೊಡೇನಹಳ್ಳಿ ಹೋಬ್ಳಿ ಇಲ್ಲ ಮೇಡಮ್ ಅವ್ರೆ. ನಮೀಗ ಆಂಬುಲೆನ್ಸ್ ಬರ್ಬೇಕಾದ್ರೆ 20 ಕಿಲೋಮೀಟರ್ ಇಂದ ಬರ್ಬೇಕು ಮೇಡಮ್ ಅವ್ರೆ, ಮಧುಗಿರಿಯಿಂದ. ಇಲ್ಲಿ ಕೊಡೇನಹಳ್ಳಿ ಹೋಬ್ಳಿ ಯಾವ್ದೇ ತರದ ಸೌಕರ್ಯನೂ ಇಲ್ಲ ಮೇಡಮ್ ಅವ್ರೆ ನಮ್ಗೆ. ನಾವು ಇದು ಕಾರ ಏನಾರ ಮಾತಾಡ್ಕೊಂಡು ಹೋಗೋಣ ಅಂತಂದ್ರೆ ನಮ್ಮ ಹತ್ರ ಅಷ್ಟೊತ್ತಿಗೆ ಅಮೌಂಟ್ ಇರ್ಲಿಲ್ಲ ಮೇಡಮ್ ಅವ್ರೆ ನಮ್ಮ ಹತ್ರ. ಅದೇ ಈ ತರ ಆಗುತ್ತೆ ಎಂಬುದು ಗೊತ್ತಿಲ್ವಲ್ಲ, ನಾವ್ ಅಮೌಂಟ್ ತಗೊಂಡೋ ಇರ್ಲಿಲ್ಲ ಮೇಡಮ್ ಅವ್ರೆ. ಯಾರನ್ನ ಕೇಳಿ ಇದ್ ಮಾಡಕಂದ್ರೆ ಇದು ಇರ್ಲಿಲ್ಲ ಮೇಡಮ್ ಅವ್ರೆ. ಅದಕ್ಕೆ ಇಲ್ಲಿ ಯಾರೋ ನಮ್ ನೆಂಟ್ರದ್ದು ಅಲ್ಲೇ ಇದ್ರು ಮೇಡಮ್ ಅವ್ರೆ, ಅವ್ರ ಹತ್ರ ಗಾಡಿ ಇಸ್ಕೊಂಡು ಗಾಡಿ ಒಳಗೆ ಹಾಕೊಂಡ್ ಬಂದ್ವಿ ಮೇಡಮ್ ಅವ್ರೆ ನಾವು. ಎಸ್ ರಜನಾ ಅವ್ರೆ, ಅಲ್ಲಿ ಯಾರು ತಮ್ಗೆ ಸಹಾಯಕ್ಕೆ ಬರ್ಲಿಲ್ಲ ಹಾಗಿದ್ರೆ? ಯಾರು ಮುಖಂಡರುಗಳು ಇವ್ರುಗಳು ಯಾರು ಕೂಡ ತಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಬರ್ಲಿಲ್ಲ? ಇಲ್ಲ ಮೇಡಮ್ ಅವ್ರೆ, ಯಾರು ಬರ್ಲಿಲ್ಲ. ಎಸ್ ಥ್ಯಾಂಕ್ ಯು ರಾಜಣ್ಣ ಅವರೇ. ಬಹಳ ನೋವಿನ ಸಂಗತಿ ನಿಜಕ್ಕೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಇದು ಪ್ರಮುಖವಾಗಿ ಕಂಡುಬಂದಿರುವಂತಹ ಘಟನೆ. ಒಡಿಸ್ಸಾ ಮಾದರಿಯಲ್ಲಿ ತುಮಕೂರಿನಲ್ಲಿ ನಡೆದಂತಹ ಘಟನೆ. ಆಂಬ್ಯುಲೆನ್ಸೇ ಇಲ್ಲದೆ ಬೈಕ್ನಲ್ಲಿ ಶವವನ್ನು ಕೊಂಡೊಯ್ಯಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಂದರೆ ನಿಜಕ್ಕೂ ಇದಕ್ಕಿಂತ ಘನಘೋರವಾದಂತಹ ಪರಿಸ್ಥಿತಿ ಇನ್ನೊಂದಿಲ್ಲ. ಗೃಹ ಸಚಿವರೇ ಈಗಲಾದರೂ ತಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಈ ಘಟನೆಯ ಬಗ್ಗೆ ಎಚ್ಚೆತ್ತುಕೊಳ್ಳಿ. ಅಲ್ಲಿ ಆ ಆರೋಗ್ಯ ಕೇಂದ್ರಕ್ಕೆ ಆಂಬ್ಯುಲೆನ್ಸ್ನ ವ್ಯವಸ್ಥೆ ಬೇಕು ಅಂತ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಬಹಳಷ್ಟು ಬಾರಿ ಕೇಳ್ಕೊಂಡಿದ್ದಾರಂತೆ. ಆದರೆ ಆ ಕೋರಿಕೆಯನ್ನು ಈಡೇರಿಸೇ ಇಲ್ಲ. ಪರಿಣಾಮ ನಿಮ್ಮ ಎದುರಿಗೆ ಇರುವಂಥದ್ದು ಶವವನ್ನು ಸಾಗಿಸಲಿಕ್ಕೂ ಕೂಡ ಒಂದು ವ್ಯವಸ್ಥೆ ಇಲ್ಲ ಅಂತಂದರೆ ಇದಕ್ಕಿಂತ ಹೇಯಕರ ಇನ್ನೊಂದಿಲ್ಲ. ನಿಜಕ್ಕೂ ಶೇಮ್. ಸ್ಥಳೀಯವಾಗಿ ಆಸ್ಪತ್ರೆ ಪಕ್ಕ ಇದ್ದಂಥವರು ವಾಹನದ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲ ಏನು ತೊಂದರೆ ಇಲ್ಲ, ನಾವು ಗಾಡೀಲಿ ಕರ್ಕೊಂಡ್ಬಂದಿದ್ದು ಹಾಗೆ ತೊಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವರೇ ವಾಲಂಟಿಯರಾಗಿ ತೊಗೊಂಡು ಹೋಗಿದ್ದಾರೆ ಅಂತ ನನಗೆ ಇದೇ ಮಾಹಿತಿ. ಆಸ್ಪತ್ರೆಯಲ್ಲಿ ಇದಿದೆ, ಆಂಬ್ಯುಲೆನ್ಸ್ ಇದೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಇದೆ, ಕೆಲಸನೂ ಮಾಡುತ್ತೆ, ಅದು ಸರಿಯಾಗಿದೆ, ತೊಂದರೆ ಇಲ್ಲ. ಅದು ಆಸ್ಪತ್ರೆ ಡಾಕ್ಟ್ರ ಗಮನಕ್ಕೆ ಅಲ್ಲಿ ಹೋಗಿ ಕೇಳಿದ್ರು, ಕೊಟ್ಟಿರ್ತಾಯಿದ್ರು. ಮತ್ತು ಅವ್ರು ಹೋಗಿ ಕೇಳಿಲ್ಲ. ಒಂದು ಎರಡನೇದು ಕರ್ಕೊಂಡೋಗಿರೋ ಖಾಸಗಿ ಆಸ್ಪತ್ರೆಗೂ ನಮ್ಮ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೂ ಸ್ವಲ್ಪ ದೂರ ಇದೆ, ಮಾಡ್ಕೊಡ್ತೀವಿ ಅವರೇ ಬೇಡ ಅಂತ ಹೇಳಿ ಹೋಗಿದ್ದಾರೆ ಅಂತ ನನಗೆ ಮಾಹಿತಿ ಇದೆ.